468ನೇ ದಿನ ಇವತ್ತು. 471ನೇ ದಿನದ ಬೈರಮಂಗಲ ಕಂಚಗಾರನಹಳ್ಳಿ ಗ್ರಾಮ ಪಂಚಾಯಿತಿ ರೈತರ ಭೂ ಹಿತರಕ್ಷಣಾ ಸಂಘದ ನೇತೃತ್ವದಲ್ಲಿ ನಡೀತಾ ಇರುವ ಅನಿರ್ದಿಷ್ಟಾವಧಿ ಧರಣಿ ಇವತ್ತು ಕಾಲಿಟ್ಟಿರುವಂತ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಬೆಂಗಳೂರು ವಿಭಾಗ ಮತ್ತು ಮೈಸೂರು ವಿಭಾಗ ಎರಡೂ ವಿಭಾಗದ ಕಾರ್ಯಕರ್ತರು, ನಾಯಕರು ಮತ್ತು ಅದರ ಸದಸ್ಯ ಸಮೂಹ ಇವತ್ತು ಅದರ ರಾಜ್ಯಾಧ್ಯಕ್ಷರಾದಂತ ಸನ್ಮಾನ್ಯ ಶ್ರೀ ಬಡಗಲ್ಪುರ ನಾಗೇಂದ್ರ ಅವರ ನೇತೃತ್ವದಲ್ಲಿ ಬಹಳ ದೊಡ್ಡ ಒಂದು ಬೃಹತ್ ಆದಂತ ಬೈರಮಂಗಲ ಚಲೋ ಕಾರ್ಯಕ್ರಮ ಇಟ್ಕೊಂಡು ಇವತ್ತು ಕಾರ್ಯಕ್ರಮ ನಡೆದಿರ್ತಕ್ಕಂಥದ್ದು, ಈ ಧರಣಿ ನಡೆದಿರ್ತಕ್ಕಂಥದ್ದು ಬೈರಮಂಗಲ ಕಂಚಗಾರನಹಳ್ಳಿಯ ರೈತರಿಗೆ ಭಾರಿ ದೊಡ್ಡ ಬಲವನ್ನು ತಂದುಕೊಟ್ಟಿದೆ ಅಂತ ಹೇಳಿ ನಾನು ಹೇಳ್ಲಿಕ್ಕೆ ಬಯಸ್ತೇನೆ. ಹಲವಾರು ರಾಜಕೀಯ ಪಕ್ಷಗಳು ಬರ್ತಾ ಇದ್ದಾವೆ. ರಾಜಕೀಯ ಪಕ್ಷಗಳು ಕೇವಲ ಚುನಾವಣಾ ಉದ್ದೇಶಕ್ಕಾಗಿ ಬರ್ತವೆ. ರೈತರ ಹಿತವನ್ನ ಅವರು ಯಾವುದೇ ಕಾರಣಕ್ಕೂ ಅವರು ಆದ್ಯತೆ ಮೇಲೆ ಅವರು ಯೋಚನೆ ಮಾಡಲ್ಲ. ಯಾಕೆ ಅಂತ ಹೇಳಿದ್ರೆ ಕಳೆದ 1.5 ವರ್ಷದಿಂದ ನಡೀತಾ ಇರ್ತಕ್ಕಂಥ ಚಳುವಳಿಯನ್ನ ಆಡಳಿತ ಪಕ್ಷದ ಯಾವುದೇ ಶಾಸಕ ಆಗ್ಲಿ, ವಿರೋಧ ಪಕ್ಷದ ಯಾವುದೇ ಶಾಸಕ ಆಗ್ಲಿ ಅಸೆಂಬ್ಲಿನಲ್ಲಿ ಪ್ರಶ್ನೆ ಮಾಡಲಿಲ್ಲ, ರೈಸ್ ಮಾಡಲಿಲ್ಲ. ಆಡಳಿತ ಪಕ್ಷದವರು, ವಿರೋಧ ಪಕ್ಷದವರು ಮೂರೂ ಪಕ್ಷಗಳು ಕೂಡ ಒಂದೇ ಪಕ್ಷವಾಗಿ ಇವತ್ತು ರಿಯಲ್ ಎಸ್ಟೇಟ್ ಪಕ್ಷಗಳಾಗಿ, ರಿಯಲ್ ಎಸ್ಟೇಟ್ ವ್ಯಕ್ತಿಗಳಿಂದ ತುಂಬಿ ತುಳುತ್ತಾ ಇರ್ತಕ್ಕಂಥ ಪಕ್ಷಗಳಾಗಿವೆ. ಹಂಗಾಗಿ ಕರ್ನಾಟಕದಲ್ಲಿ ಇವತ್ತು ಅಧಿಕಾರ ಮಾಡ್ತಾ ಇರೋ ಪಕ್ಷ, ವಿರೋಧ ಮಾಡ್ತಾ ಇರೋ ಪಕ್ಷ, ಅವರಲ್ಲಿ ಒಂದು ಸಾಮ್ಯತೆ ಏನಪ್ಪಾ ಅಂತ ಹೇಳಿದ್ರೆ ಇಬ್ರು ಕೂಡ ರಿಯಲ್ ಎಸ್ಟೇಟ್ ಗಾಗಿ ಶ್ರಮಿಸ್ತಾ ಇರ್ತಕ್ಕಂಥ ಒಂದು ಸಾಮ್ಯತೆಯ ಒಂದು ರಾಜಕೀಯ ದುರಂತದ ಸನ್ನಿವೇಶದಲ್ಲಿ ಈ ಹೋರಾಟಗಳು ನಡೀತಾ ಇದ್ದಾವೆ. ನಾನು ಈ ವಿಷಯದಲ್ಲಿ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ಬಂಧುಗಳೇ. ಇವತ್ತು ಆದ್ರೆ ಇದುವರೆಗೆ ಬೈರಮಂಗಲ ಕಂಚಗಾರನಹಳ್ಳಿ ರೈತರಲ್ಲಿ ಆತಂಕ ಇತ್ತು. ನಮ್ಮ ಫಲವತ್ತಾದ ನೀರಾವರಿ ಸಮೃದ್ಧವಾದ ಭೂಮಿ, ವರ್ಷಾನುಗಟ್ಲೆ ಅಪಾರವಾದ ಶ್ರಮ ಮತ್ತು ಬಂಡವಾಳ ಹಾಕಿ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಭೂಮಿ, ಈ ಭೂಮಿಯನ್ನ ಎಲ್ಲಿ ಈ ರಿಯಲ್ ಎಸ್ಟೇಟ್ ದುರುದ್ದೇಶದ ಭೂ ಮಾಫಿಯಾದವರು ಕಿತ್ಕೊಂಡ್ಬಿಡ್ತಾರೋ, ಈ ಸರ್ಕಾರದವರು ಕಿತ್ಕೊಂಡ್ಬಿಡ್ತಾರೋ ಅನ್ನುವಂತ ಒಂದು ಆತಂಕ ಇತ್ತು. ಆದ್ರೆ ಇವತ್ತು ಈ ಧರಣಿ ಸ್ಥಳದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಏನು ಅಂತ ಹೇಳಿದ್ರೆ ಇವತ್ತು ಅಂತ ಆತಂಕ ದೂರ ಆಗಿದೆ. ರೈತರು 100ಕ್ಕೆ 100ರಷ್ಟು ಹೋರಾಟದಲ್ಲಿ ಜಯ ಗಳಿಸ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ರದ್ದಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಕಳೆದ 1.5 ವರ್ಷದಿಂದ ಯಾವ್ಯಾವ ತಂತ್ರಗಳು ಕುತಂತ್ರಗಳು ಮಾಡಿದ್ರು ಅಂತ ನಾನು ವಿವರಿಸಕ್ ಹೋಗಲ್ಲ. ಪ್ರತಿಯೊಂದು ತಂತ್ರ ಮತ್ತು ಕುತಂತ್ರದ ಸಂದರ್ಭದಲ್ಲಿ ನಿಮ್ ಜೊತೆ ನಾನು ಬಂದು ಆ ತಂತ್ರ ಮತ್ತು ಕುತಂತ್ರಗಳಿಗೆ ಸಂಬಂಧಪಟ್ಟಂಗೆ ವಿವರವಾಗಿ ನಾನು ಮಾತಾಡಿದ್ದೀನಿ. ಕೊನೆಯ ಅಸ್ತ್ರ ಅವ್ರ ಹತ್ರ ಉಳಿದಿದ್ದ ಕೊನೆಯ ಅಸ್ತ್ರ ಯಾವುದೋ ಬ್ಯಾಂಕ್ ಹಣ ಹಾಕ್ಬಿಡುದು, ಅದು ಕೂಡ ಇವತ್ತು ವಿಫಲ ಆಗಿದೆ. ಆ ದುರುದ್ದೇಶ, ಆ ಕುತಂತ್ರಕ್ಕೂ ಕೂಡ ಬೈರಮಂಗಲ ಕಂಚಗಾರನಹಳ್ಳಿ ಜನ ತಿರಸ್ಕಾರ ಮಾಡಿದ್ದಾರೆ ಅಂತಕ್ಕಂಥದ್ದು ನಾನು ಹೇಳ್ತಾ ಇದ್ದೀನಿ. 3 ಹಳ್ಳಿನ ಅಂತಿಮ ಅಧಿಸೂಚನೆ ಮಾಡಿದ್ರಲ್ಲ ನೀವು, ಕೆಂಪೈನಪಾಳ್ಯ, ಒಡೆಯರಹಳ್ಳಿ, ಮಂಡಲಹಳ್ಳಿ ಅಂತ 3 ಹಳ್ಳಿಯಲ್ಲೂ ಕೂಡ ಭೂ ಸ್ವಾಧೀನ ವಿರೋಧ ಮಾಡ್ತಾ ಇರ್ತಕ್ಕಂಥ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ನಿಮ್ಮ ಹಣಿದ ಆಮಿಷವನ್ನು ಕೂಡ ತಿರಸ್ಕಾರ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಇವತ್ತು ಘಂಟಾಘೋಷವಾಗಿ ಧರಣಿ ಸ್ಥಳದಲ್ಲಿ ನಾನು ಘೋಷಣೆ ಮಾಡ್ತಾ ಇದ್ದೀನಿ. ಮೊದಲಿಂದನೂ ಕಾಂಗ್ರೆಸ್ ಪಕ್ಷದ ಪ್ರಭಾವದಲ್ಲಿದ್ದವರು, ಡಿ.ಕೆ. ಶಿವಕುಮಾರ್ ಅವರ ರಿಯಲ್ ಎಸ್ಟೇಟ್ ಜೊತೆ ಕೈ ಜೋಡಿಸಿದ್ದವರು, ಹಲವಾರು ಈ ಭಾಗದಲ್ಲಿ ವೈನ್ ಸ್ಟೋರು, ಸ್ಕೂಲು, ಈ ತರದ ಕೃಷಿ ಅಲ್ಲದ ಬೇರೆ ಬೇರೆ ವ್ಯವಹಾರಗಳಲ್ಲಿ ಕೋಟ್ಯಾಂತರ ರೂಪಾಯಿ ದುಡಿಮೆ ಮಾಡ್ತಾ ಇರೋರು, ರೆಸಾರ್ಟ್ ವಿಲ್ಲಾಗಳು ಕಟ್ಕೊಂಡಿರೋರು, ಬೆಂಗಳೂರಿನ ರಿಯಲ್ ಎಸ್ಟೇಟ್ ಜೊತೆ ಸಂಬಂಧ ಇರೋರು, ತಮ್ಮ ರಾಜಕೀಯ ಹಿಡಿತ ಮತ್ತು ಸಾಮಾಜಿಕ ಪ್ರಭಾವವನ್ನು ಉಪಯೋಗಿಸಿ ಕೆಲವು ಬಡ ರೈತರಿಗೆ ನಂಬಿಸಿ ಅವ್ರನ್ನ ಚೆಕ್ ವಿತರಣೆ ಕಾರ್ಯಕ್ರಮ ಕರ್ಕೋಗಿದ್ರು. ಎಷ್ಟು ಜನ ಹೋಗಿದ್ರು? 7 ಜನ 10 ಜನ ಹಿಡಿಯೋದಕ್ಕೆ ಅವ್ರಿಗೆ ಸುಸ್ತಾಗಿ ಹೋಗಿದೆ. ಅಷ್ಟು ಜನ ಸಿಗ್ಲಿಲ್ಲ ಅವರು. ಆಯ್ತು, 7 ಜನ 10 ಜನ ಚೆಕ್ ಏನಾಯ್ತು? ಚೆಕ್ ಅನ್ನ ವಿತರಣೆ ಮಾಡಿದಾಗ ಆ ಚೆಕ್ ಅನ್ನ ವಾಪಸ್ಸು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರೇ ವಾಪಸ್ ಪಡ್ಕೊಂಡಿದ್ದಾರೆ. ಇವರು ಕೊಡ್ತಾ ಇರುವಂತೆ, ಅವ್ರು ಬಿಡ್ತಾ ಇರುವಂತೆ. ಇದೇನ ಚೆಕ್ ಕೊಟ್ಬಿಟ್ಟು ಫೋಟೋ ಹೊಡ್ಸ್ಕೊಂಡು ತಿರ್ಗಾ ಚೆಕ್ ವಾಪಸ್ ಕೇಳ್ತೀಯ ಅಂದ್ರೆ ಚೆಕ್ ಅನ್ನ
ಆಗ್ಲಿ ಅವರು ನಮ್ಮ ಹತ್ರ ಬರ್ಲಿ ಅಂತ ನಿಮಗ್ ದುಡ್ಡು ಕೊಡೋಕಲ್ಲ ಅಂತ ಹೇಳಿದ್ದಾರೆ. ಅದು ಮಾತ್ರ ಅಲ್ಲ, ಅವ್ರ ಹತ್ರ ಚೆಕ್ ವಾಪಸ್ ಇಸ್ಕೊಂಡು RTGS ಮಾಡ್ತೀನಿ ಅಂತ ಹೇಳಿ RTGS ಮಾಡೋದಕ್ಕೆ 500 ರೂಪಾಯಿ ಬಾಂಡ್ ಪೇಪರ್ ನಲ್ಲಿ ಈ ಹಣವನ್ನ ಈ ಬ್ಯಾಂಕ್ ನಿಂದ ತೆಗೆಯುವುದಿಲ್ಲ ಅಂತ ಹೇಳಿ ಕರಾರ್ ಮಾಡಿಕೊಂಡು ಇವತ್ತು ಚೆಕ್ ಅನ್ನ RTGS ಮಾಡಿದ್ದಾರೆ. ಇದು ಯಾವ ಭೂ ಸ್ವಾಧೀನ ಕಾಯ್ದೆಯಲ್ಲಿದೆ DK ಶಿವಕುಮಾರ್? ಇದು ಯಾವ ಭೂ ಸ್ವಾಧೀನ ಕಾಯ್ದೆಯಲ್ಲಿದೆ ಬಾಲಕೃಷ್ಣ ಅವರೇ? ಬಾಲಕೃಷ್ಣ ಅವರು ಏನ್ ಹೇಳ್ತಾ ಇದ್ರು? ದುಡ್ಡು ಕೊಟ್ಬಿಡ್ತೀವಿ ನಾವು ಅಂತ ಹೇಳ್ತಾ ಇದ್ರಲ್ಲ. 7 ಜನಕ್ಕೂ ಕೂಡ ದುಡ್ಡು ಕೊಡು ಯೋಗ್ಯತೆ ಇಲ್ದೇನೆ ಅವ್ರ ಹತ್ರ ಬಾಂಡ್ ಪೇಪರ್ ಮಾಡಿಕೊಂಡು ಅವರ ಬ್ಯಾಂಕ್ ಅಕೌಂಟ್ ಅಲ್ಲಿ ಲೆಡ್ಜರ್ ಬ್ಯಾಲೆನ್ಸ್ ಜೀರೋ, ಅವೈಲಬಲ್ ಬ್ಯಾಲೆನ್ಸ್ ಜೀರೋ. ಇಂತ ಒಂದು ದಿವಾಳಿ ಯೋಜನೆ ಅದು ಅಂತಕ್ಕಂಥ ತಿಳ್ಕೊಳ್ಳಿ. ಅವ್ರ ಹತ್ರ ದುಡ್ಡು ಕೊಡ್ಬೇಕು ಅಂದ್ರೆ ನೀವು ಮೊದಲು ಭೂಮಿ ಕೊಡ್ಬೇಕು, ಆ ಭೂಮಿನ ತಕ್ಕೋಗಿ ಅಡ ಇಡಬೇಕು, ಆಮೇಲೆ ಆ ದುಡ್ಡಲ್ಲಿ ಅವ್ರು ತಂದು ನಿಮಗೆ ಪರಿಹಾರ ಕೊಡಬೇಕು. ಇದು ಈ ರಿಯಲ್ ಎಸ್ಟೇಟ್ ಸ್ಕೀಮು. ನಮ್ಮ ಮನೇಲಿ ಏನಾದ್ರು ಕಷ್ಟ ಬಂದ್ರೆ ನಾವು ಕಿರಿವಾಲೇನೋ ಇನ್ನೊಂದು ಗಿರಣಿ ಅಂಗಡಿಯಲ್ಲಿ ಅಡ ಇಟ್ಬಿಟ್ಟು ದುಡ್ಡು ಇಸ್ಕೊಂಬತ್ತೀವಲ್ಲ, ಹಂಗೆ ನಿಮಗೆ ಪರಿಹಾರ ಕೊಡೋಕೆ ಅವರು ನಿಮ್ ಜಮೀನನ್ನ ಅಡ ಇಡೋಕೆ ಸಂಚು ಮಾಡ್ತಾ ಇದ್ದಾರೆ. ಈ ಸಂಚಿಗೆ ಯಾರು ಕೂಡ ಬಲಿ ಆಗ್ಬೇಡಿ, ಒಕ್ಕಟ್ಟಾಗಿ ತಿರಸ್ಕರಿಸಿ ಅಂತೇಳಿ ಇವತ್ತು ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಬಂಧುಗಳೇ, ಭೂ ಸ್ವಾಧೀನ ಪ್ರಕಟಣೆ, ಅಂತಿಮ ಭೂ ಸ್ವಾಧೀನ ಆಗಿರೋದು ಎಷ್ಟನೇ ತಾರೀಕಲ್ಲಿ? 10ನೇ ತಾರೀಕು 6ನೇ ತಿಂಗಳು 2026ನೇ ಇಸ್ವಿನಲ್ಲಿ. ಆ ಭೂ ಸ್ವಾಧೀನದ ಪ್ರಕಟಣೆ ಹೊರಡಿಸಿರೋದು ಯಾವ ತಾರೀಕಲ್ಲಿ? 11ನೇ ತಾರೀಕು 6ನೇ ತಿಂಗಳು 2026ನೇ ಇಸ್ವಿನಲ್ಲಿ. ಅವಾರ್ಡ್ ಪ್ರೈಸ್ ಅಂತ ಅನೌನ್ಸ್ ಮಾಡಬೇಕು ಅಂತಂದ್ರೆ ಅದು ಅಂತಿಮ ಅಧಿಸೂಚನೆ ಆದ ನಂತರ ಮಾತ್ರ. ಹಿಂದೆ ಅವರು ಅನೌನ್ಸ್ ಮಾಡಿದ್ರಲ್ಲ, ಅದು ಕನ್ಸೆಂಟ್ ಪ್ರೈಸ್. ಈಗ ಅನೌನ್ಸ್ ಮಾಡಬೇಕಾಗಿರೋದು ಅವಾರ್ಡ್ ಪ್ರೈಸ್. ಅವರು ಅವಾರ್ಡ್ ಪ್ರೈಸ್ ಅನ್ನ 18ನೇ ತಾರೀಕು 6ನೇ ತಿಂಗಳು 2026ನೇ ಇಸ್ವಿನಲ್ಲಿ ಯಾರಿಗೂ ಗೊತ್ತಿಲ್ದಂಗೆ ಗುಟ್ಟಾಗಿ ರಹಸ್ಯವಾಗಿ ಅನೌನ್ಸ್ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಪಾರದರ್ಶಕನೇ ಇಲ್ಲ. 18ನೇ ತಾರೀಕು ಅವಾರ್ಡ್ ಪ್ರೈಸ್ ನಿಗದಿ ಮಾಡಿ 19ನೇ ತಾರೀಕು ಚೆಕ್ ಕೊಟ್ಟಿದ್ದಾರೆ. ಚೆಕ್ನ ಕತೆ ಏನು ಅಂತ ನಾನು ಹೇಳಿದೆ ಈಗಾಗ್ಲೇ. ಆ ಚೆಕ್ ಅದು ಬೌನ್ಸ್ ಆಗುವಂತ ರೀತಿಯ ಒಂದು ಚೆಕ್ ಆಗಿದೆ. ಹಣ ತೆಗಿಯೋಕೆ ಅವಕಾಶ ಇಲ್ಲದೆ ಇರುವಂತ ರೀತಿಯಲ್ಲಿ ಮಾಡಿದ್ದಾರೆ. ಮಾತ್ರ ಅಲ್ಲ, 7 ಜನ 10 ಜನ ಯಾರಿದ್ದಾರೆ ಅವ್ರ ಮನೆ ಮುಂದೆ ಈಗ ರಿಯಲ್ ಎಸ್ಟೇಟ್ ದಲ್ಲಾಳಿಗಳು ಹೋಗಿ ಠಿಕಾಣಿ ಹಾಕಿದಾರಂತೆ. ದುಡ್ಡು ಬರೋಕ್ಕಿಂತ ಮುಂಚೆನೆ ನನ್ಗೆ 10% ಕಮಿಷನ್ ಕೊಡು, 20% ಕಮಿಷನ್ ಕೊಡು ಅಂತ. ಹಂಗಾಗಿ ಇದು ನೋಡಿ, ಬಿಡದಿ ಟೌನ್ಶಿಪ್ ಯಾವ AICT ಅಲ್ಲ. AICT ಅನ್ನೋದು ಹೇಳ್ದವ್ರಿಗೂ ಏನು ಅಂತ ಗೊತ್ತಿಲ್ಲ, ಕೇಳಿಸ್ಕೊಳ್ಳೋರ್ಗೂ ಏನು ಅಂತ ಗೊತ್ತಿಲ್ಲ. ಅರ್ಥ ಆಯ್ತಾ? AICT ಅನ್ನೋದು ಏನು ಅಂತಂದ್ರೆ ಅವರು ಇದು ಗೊತ್ತು ನಮ್ ಜನಕ್ಕೆ. ಏನು ಅಂತ ಏನು ಹೇಳಿದ್ರೆ ಏನೋ ಬಂದ್ಬಿಡ್ತದೆ ಅಂತ ಹೇಳ್ತೀವಿ ಅಂತ. AI ಅಂದ್ರೆ ಏನು ಅಂತ ಹೇಳ್ದವ್ರಿಗೂ ಗೊತ್ತಿಲ್ಲ, ನಾವು ಕೇಳಿಸ್ಕೊಳ್ಳೋರ್ಗೂ ಗೊತ್ತಿಲ್ಲ. AIಗೆ ಯಾವುದೇ ಒಂದು ಭೂಮಿ ಬೇಕಾಗಿಲ್ಲ. ಬೆಂಗಳೂರಿನಲ್ಲೇನೆ ಈಗಲೇ IT ಪಾರ್ಕ್ಗಳು ನೊಣ ಹೊಡಿತಾ ಇದಾವೆ. ಯಾವ್ದೆಲ್ಲ ಈಗ IT ಪಾರ್ಕ್ ಸಾಫ್ಟ್ವೇರ್ ಕಂಪನಿಗಳು ಇದಾವೋ ಅದೇ ಲ್ಯಾಪ್ಟಾಪ್ ಅದೇ ಆಫೀಸ್ ಸಾಕು AIಗೂ. AI ಅಂದ್ರೆ ಅದೇನು ಹೊಸದೇ ಏನಲ್ಲ, ಅದು ಉನ್ನತೀಕರಿಸಿದ ಸಾಫ್ಟ್ವೇರ್ ತಂತ್ರಜ್ಞಾನ. ಅದು ಅರ್ಥ ಆಯ್ತಾ? IT ತಂತ್ರಜ್ಞಾನ ಏನಿದೆ ಅದು ಒಂದು ಹಂತದ ಉನ್ನತೀಕರಿಸಿದ ಒಂದು ಸಾಫ್ಟ್ವೇರ್ ಪ್ರೋಗ್ರಾಮ್, ಅದಷ್ಟೇ ಇದು. ಹಂಗಾಗಿ ಯಾವ ಇದಕ್ಕೂ ಕೂಡ ನೀವು ಅದಕ್ಕೆ ಬೇಕಾಗಿರೋದು ಬೇಕಾಗಿಲ್ಲ, ಈ ಜಾಗಗಳು ಬೇಕಾಗಿಲ್ಲ, ಅದು ಒಂದು ಬೊಗಳೆ ಅಂತಕ್ಕಂಥದ್ದನ್ನ ನಾನು ನಿಮ್ಗೆ ಮನವರಿಕೆ ಮಾಡ್ಕೋಬೇಕು. ಇದು ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ, ಒಂದು ಕಡೆ ರಾಜ್ಯ ಸರ್ಕಾರವನ್ನು ದಿವಾಳಿ ಮಾಡುವ, ಇನ್ನೊಂದು ಕಡೆ ರೈತರನ್ನು ದಿವಾಳಿ ಮಾಡುವ, ಎಲ್ರಿಗೂ ತಿರುಪತಿ ತಿಮ್ಮಪ್ಪನ ಪಂಗನಾಮ ಎಳಿತಕ್ಕಂಥ ಯೋಜನೆ. ನೀವು ಪಂಗನಾಮ ಎಳಿಸ್ಕೊಂಡ್ರೆ ಎಳಿತಾರೆ, ಎಳಿಸ್ಕೊಳ್ಳಲ್ಲ ಅಂದ್ರೆ ಎಳಿಯೋಕ್ಕಾಗಲ್ಲ. ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಪ್ರಿಯಾಂಕಾ ಖರ್ಗೆ ಹೋಮ್ ಮಿನಿಸ್ಟ್ರು ಏನ್ ಹೇಳಿದ್ದಾರೆ ಗೊತ್ತಾ? ಯಾರ ಹತ್ರನೂ ಕೂಡ ಬಲವಂತವಾಗಿ ಬಲ ಪ್ರಯೋಗ ಮಾಡಿ ನಾವು ಭೂಮಿ ಕಿತ್ಕೊಳ್ಳೋದಿಲ್ಲ, ಯಾರು ಸ್ವಯಂ ಪ್ರೇರಿತವಾಗಿ ಮುಂದೆ ಬರ್ತಾರೆ ಅವ್ರು ಮಾತ್ರ ತಗೋತಾ ಇರೋದು ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಸ್ವಯಂ ಪ್ರೇರಿತ ಅಂದ್ರೆ ಯಾವ ರೀತಿ ನಡೀತಾ ಇದೆ ಅಂತ. ಎಷ್ಟೆಷ್ಟು ಬೆದರಿಕೆಗಳಾಗ್ತಾ ಇದ್ದಾರೆ, ಎಷ್ಟೆಷ್ಟು ಕೇಸ್ಗಳಾಗ್ತಾ ಇದ್ದಾರೆ. ಅವ್ರ ಮನೆಗಳಲ್ಲಿ ಏನಾದ್ರು ಅತ್ತೆ ಸೊಸೆ ಜಗಳ ಇದ್ರೆ ಅತ್ತೆ ಸೊಸೆನ ಎತ್ಕಡ್ತಾ ಇದ್ದಾರೆ. ನಿನ್ ಮಗನಿಗೆ ಸೊಸೆ ಡೈವರ್ಸ್ ಕೊಡಿಸ್ಬಿಡ್ತೀನಿ ಅವ್ರ ಅಪ್ಪನ ಮನೆಯವ್ರಿಗೆ ಹೇಳಿ ಅಂತ ಚಾಡಿ ಹೇಳ್ತಾ ಇದ್ದಾರೆ. ಅಕ್ಕಪಕ್ಕದವ್ರ ಮನೆಯವ್ರು ಜಗಳಕ್ಕೆ ಬಿಡ್ತಾ ಇದ್ದಾರೆ. ಯಾವ್ದಾದ್ರು ಹಳೆ ಕೇಸ್ ಇದ್ರೆ ಅದನ್ನ ಹೊಸದಾಗಿ ಓಪನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಂಥ ರಣಹೇಡಿ ಕೆಲಸಗಳನ್ನ ಮಾಡಿ
ಯಾವ ಉದ್ದೇಶವನ್ನು ಸಾಧಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ರಿಯಲ್ ಎಸ್ಟೇಟ್ ದುರುದ್ದೇಶಕ್ಕಾಗಿಂತ ರಣ ಇಡೀ ಕೆಲಸಕ್ಕೆ ಇಳಿದಿದ್ದಾರೆ. ಇವತ್ತೇನು ರಾಜ್ಯಾದ್ಯಂತ ಇವತ್ತು ಬಂದಿದ್ದಾರೆ, ಇದು ಕರ್ನಾಟಕದ 26,000 ಹಳ್ಳಿಗಳ ಜನರ ಬೆಂಬಲ. ಇದು 26 ಹಳ್ಳಿ ಜನರ ಹೋರಾಟ 26,000 ಹಳ್ಳಿಗಳ ಬೆಂಬಲ ಪಡ್ಕೊಂಡಿದೆ. ಇಡೀ ದೇಶದ ಗಮನ ಸೆಳೆದಿದೆ. ನಾನು ಅವತ್ತು 29ನೇ ತಾರೀಕು ಮೇ ತಿಂಗಳು ಇದೇ ಸ್ಟೇಜ್ ಮೇಲೆ ಹೇಳಿದ್ದೆ, ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘದ ಬೈರಮಂಗಲ ಚಲೋ ಕಾರ್ಯಕ್ರಮ ಓಪನ್ ಆಗ್ತಾ ಇದೆ, ಇನ್ನು ಮುಂದೆ ಇದು ಜಾತ್ರೆ ರೀತಿ ನಡೆಯುತ್ತೆ ಅಂತ. ಅವತ್ತಿಂದ ಇವತ್ತಿನ ತನಕ ಕಬ್ಬಾಳ ಜಾತ್ರೆ ಹೆಂಗ್ ನಡೀತಾ ಇದೆ, ಕೆಂಗಲ್ ಜಾತ್ರೆ ಹೆಂಗ್ ನಡೀತಾ ಇದೆ, ಹಂಗೆ ಇವತ್ತು ಬೈರಮಂಗಲ ಸರ್ಕಲ್ ಜಾತ್ರೆ ನಡೀತಾ ಇದೆ. ಲಕ್ಷಾಂತರ ಜನ ಇವತ್ತು ಬಿಡದಿ ಬೈರಮಂಗಲ ಗಂಜಗಾರಹಳ್ಳಿ ರೈತರು ಪರವಾಗಿ ನಿಂತಿದ್ದಾರೆ. ದೂರದ ಬೆಳಗಾವಿಯಿಂದ, ಶಿವಮೊಗ್ಗದಿಂದ, ಉತ್ತರ ಕನ್ನಡದಿಂದ ಎಲ್ಲಾ ಕಡೆಯಿಂದ ವಾಲಂಟಿಯರ್ ಆಗಿ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡ್ದಂಗೆ, ಧರ್ಮಸ್ಥಳದ ಮಂಜುನಾಥನ ದರ್ಶನ ಮಾಡ್ದಂಗೆ ಇವತ್ತು ಬಿಡದಿ ರೈತರ ಫಲವತ್ತಾದ ಕೃಷಿ ಭೂಮಿ ನೋಡಕ್ ಬರ್ತಾ ಇದ್ದಾರೆ. ಇದು ಈ ಹೋರಾಟಕ್ಕೆ ಸಿಕ್ಕಿರ್ತಕ್ಕಂಥ ಯಶಸ್ಸು. ಬಡಗಲ್ಪುರ ನಾಗೇಂದ್ರ ಸರ್ ಈಗಾಗಲೇ ಹೇಳಿದ್ದಾರೆ, ಸಂಯುಕ್ತ ಹೋರಾಟ ಕರ್ನಾಟಕ ಜೂನ್ 16ನೇ ತಾರೀಕು ಸಭೆ ಇಲ್ಲೇ ಸೇರಿತ್ತು. ಆ ನಂತರ ಬೈರಮಂಗಲ ಕಂಚಗಾರನಹಳ್ಳಿ ಭೂ ಹಿತರಕ್ಷಣಾ ಸಮಿತಿಯವರು ಕೂಡ ಸಭೆ ಸೇರಿದ್ರು. ಮುಂದೆ ಎರಡೂ ಕೂಡ ಜಂಟಿಯಾಗಿ ಹೋರಾಟ ರೂಪಿಸುವ ಅಂತಿಮ ನಿರ್ಣಾಯಕ ಸಮರಕ್ಕೆ ರೆಡಿ ಆಗೋಣ. ಚನ್ನರಾಯಪಟ್ಟಣ ರೈತರು ಬಂದಿದ್ದಾರೆ, ಚನ್ನರಾಯಪಟ್ಟಣ ದೇವನಹಳ್ಳಿ ರೈತರು ಬಂದಿದ್ದಾರೆ. ದೇವನಹಳ್ಳಿ ರೈತರು ಕೂಡ ಇದೇ ರೀತಿ ನೀವು ಪಡ್ತಾ ಇರ್ತಕ್ಕಂಥ ಸಂಕಟಗಳಿಗೆ ಗುರಿಯಾಗಿದ್ರು. ಅವರು ತಮ್ಮ ಅನುಭವದಿಂದ ಕಂಡುಕೊಂಡಿದ್ರು. ಅವ್ರು ಈಗಾಗಲೇ ಭೂಮಿ ಕಳ್ಕೊಂಡು ಪರಿಹಾರದ ನಷ್ಟ ಎಲ್ಲಾನು ಅನುಭವಿಸಿ ಕೊನೆಗೆ ಅವರು ಹೋರಾಟಕ್ಕೆ ಬಂದಿದ್ದು. ಮೊದಲು 3-4 ಸರಿ ಭೂ ಸ್ವಾಧೀನ ಆದಾಗ ಅವರು ಭೂಮಿ ಕೊಟ್ಟುಬಿಟ್ಟು ಅನುಭವಿಸಿದ್ರು. ಕೊನೆಗೆ ಉಳ್ಕಟ್ಟಿದ್ದ ಜಮೀನಿಗೂ 4ನೇ ಸರಿ ಭೂ ಸ್ವಾಧೀನಕ್ಕೆ ಬಂದಾಗ ಅವ್ರು ಹೋರಾಟಕ್ಕೆ ಬಲುವಂಗ್ ನಿಂತರು. 1778 ದಿನಗಳ ಕಾಲ ಸಮರದೀರ್ವಾದಂತ ಹೋರಾಟ ನಡೀತು. ಚನ್ನರಾಯಪಟ್ಟಣ ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿ, ಸಂಯುಕ್ತ ಹೋರಾಟ ಕರ್ನಾಟಕ ಜಂಟಿಯಾಗಿ ನಡೆಸಿದ ಹೋರಾಟ ಕೊನೆಗೆ ಕಾರ್ಪೊರೇಟ್ ಭೂ ಕಬಳಿಕೆಯ ದುರುದ್ದೇಶದ ಈ ಸರ್ಕಾರವನ್ನ ಮಣಿಸ್ತು. ಸರ್ಕಾರ ಕೊನೆಗೆ ಇದೊಂದು ಐತಿಹಾಸಿಕವಾದ ಹೋರಾಟ ಅಂತ ಹೇಳಿ ಭೂ ಸ್ವಾಧೀನವನ್ನು ರದ್ದುಪಡಿಸಿದ್ರು. ಇಂಥದ್ದೇ ಒಂದು ಐತಿಹಾಸಿಕ ಹೋರಾಟಕ್ಕೆ ನಾಡಿನಲ್ಲಿ ಇವತ್ತು ಸಾಕ್ಷಿ ಆಗೋದಕ್ಕೆ ಬಿಡದಿ ರೈತರು ಸಜ್ಜಾಗಿದ್ದಾರೆ. ಬಿಡದಿ ರೈತರನ್ನ ಸೋಲಿಸೋದಿಕ್ಕೆ DK ಶಿವಕುಮಾರ್ನ ಸೈನ್ಯ ಆಗ್ಲಿ, ನರೇಂದ್ರ ಮೋದಿ ಸೈನ್ಯ ಆಗ್ಲಿ, ಪೊಲೀಸ್ ಆಗ್ಲಿ, ಮಿಲಿಟರಿ ಆಗ್ಲಿ ಯಾರಿಗೂ ಕೂಡ ಸಾಧ್ಯ ಇಲ್ಲ. ನಿಮ್ಮ ರಿಯಲ್ ಎಸ್ಟೇಟ್ ದಲ್ಲಾಳಿಗಳಿಗೆ ಹೇಳಿ, ಇಲ್ಲಾಂದ್ರೆ ಅವ್ರ ಕೈ ಕಾಲು ಮುರ್ಕೊಳ್ತಕ್ಕಂಥ ಪರಿಸ್ಥಿತಿ ಸಿಗಾಕೋತಾರೆ. ಅವರೆಲ್ಲರೂ ಕೂಡ ಎಚ್ಚೆತ್ಕೊಂಡು ಅವ್ರ ಮನೆ ಒಳಗೆ ಸೇರ್ಕೋಬೇಕು ಅಂತ ಹೇಳಿ ವಾರ್ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.